ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಕೋನಮಿತಿ ಪ್ರಸ್ತಾವನೆ ಈ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ ಎಷ್ಟಾಗಿದೆ? 90 ಡಿಗ್ರಿ. ಕೋನ ಬಿ 90 ಡಿಗ್ರಿ ಆಗಿದೆ. ಇಲ್ಲಿ ನೋಡಿ, ಹಾಗಾದ್ರೆ ಕೋನ ಬಿ 90 ಡಿಗ್ರಿ ಆದ್ರೆ ಇದು ಯಾವ್ದಾಯ್ತು? ಲಂಬಕೋನ ತ್ರಿಭುಜ. ಇಲ್ಲಿ ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೈನ್ ಎ ಮತ್ತು ಕಾಸ್ ಎ ನ ಕಂಡುಹಿಡಬೇಕಾಗಿದೆ. ನೋಡಿ, ನಮಗೆ ಸೈನ್ ಎ ಮತ್ತು ಕಾಸ್ ಎ ಕಂಡುಹಿಡಬೇಕಂದ್ರೆ ನಮಗೆ ಮೂರು ಬಾಹುಗಳ ಅಳತೆ ಬೇಕಾಗುತ್ತದೆ. ಆದ್ದರಿಂದ ಇದೊಂದು ಲಂಬಕೋನ ತ್ರಿಭುಜ ಆಗಿರುವುದರಿಂದ ನಾವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿ ಇನ್ನೊಂದು ಬಾಹು ಯಾವುದು AC ಯನ್ನ ಕೂಡ ಕಂಡುಹಿಡಿಯೋಣ. ಹಾಗಾದ್ರೆ ಪೈಥಾಗೋರಸ್ ಥಿಯರಂ ಏನ್ ಹೇಳ್ತದೆ ಅಂದ್ರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ AC ಸ್ಕ್ವೇರ್. ಅಂದ್ರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ AC ಸ್ಕ್ವೇರ್ ಆಗಿರ್ತದೆ ಅಂತೇಳಿ ಪೈಥಾಗೋರಸ್ ಥಿಯರಂ ಹೇಳ್ತದೆ. ಇದರಿಂದ ನಾವು ಏನನ್ನ ಕಂಡುಹಿಡಿಯಬಹುದು? AC ಯನ್ನ ಕಂಡುಹಿಡಿಯಬಹುದು. ನೋಡಿ, ಈಗಾಗಲೇ ನಮಗೆ AB ಗೊತ್ತಿದೆ. AB ಎಷ್ಟಿದೆ? 24 ಸ್ಕ್ವೇರ್ ಪ್ಲಸ್ ಎಷ್ಟಿದೆ? BC 7 ಸ್ಕ್ವೇರ್ AC ಸ್ಕ್ವೇರ್. ಈಗ ಇದನ್ನೇ ನಾನು ಏನ್ ಮಾಡ್ಕೊಳ್ಳೋಣ? AC ಸ್ಕ್ವೇರ್ ಅಂತೇಳಿ ಇಲ್ಲಿದ್ದಂತ AC ಸ್ಕ್ವೇರ್ ನ ಫಸ್ಟ್ ಬರ್ಕೋತೀನಿ. ನೋಡಿ, 24 ಗುಣಾಕಾರ 24 ಅಂದ್ರೆ 24ರ ವರ್ಗ ಸಂಖ್ಯೆಯನ್ನ ನಾವು ಮಾಡಬೇಕಾಗಿದೆ. ಹಾಗಾದ್ರೆ ಎಷ್ಟಾಗುತ್ತೆ? 576 ಪ್ಲಸ್ 49. 7 49 ಅಂದ್ರೆ 7ರ ವರ್ಗ 49 ಆಗುತ್ತೆ. ಇಲ್ಲಿ ನೋಡಿ, ಹಾಗಾದ್ರೆ ಇದೆಷ್ಟಾಗುತ್ತೆ? ಕೂಡಿಸಿದಾಗ 625 ಬರ್ತದೆ. ಏನ್ 625 ಬಂತು? AC ಸ್ಕ್ವೇರ್ 625. ಹಾಗಾದ್ರೆ AC ಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ 625. ಹಾಗಾದ್ರೆ 625 ಎದರ ವರ್ಗಮೂಲ? ಇದರ ವರ್ಗಮೂಲ 25. ಹಾಗಾದ್ರೆ AC ಎಷ್ಟಾಯ್ತು? 25 ಸೆಂಟಿಮೀಟರ್ ಆಯ್ತು. ಈಗ ನೋಡಿ, AB ಸಿಕ್ತು, BC ಸಿಕ್ತು, ಮತ್ತೆ AC ಸಿಕ್ತು. ಹಾಗಾದ್ರೆ ಇವು ಮೂರು ಬಾಹುಗಳು ಸಿಕ್ಕಾಗ ನಾವೇನ್ ಮಾಡ್ಬೋದು? ಸೈನ್ ಎ ಮತ್ತು ಕಾಸ್ ಎ ಅನ್ನ ಕಂಡುಹಿಡಿಯಬಹುದು. ಹಾಗಾದ್ರೆ ಸೈನ್ ಎ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಆಂಗಲ್ ಫಾರ್ಮ್ ಆಗುತ್ತೆ. ಅಂದ್ರೆ ಸೈನ್ ಎ ಇದನ್ನ ಆಂಗಲ್ ಅಂತ ನಾವು ತಗೊಂಡಾಗ ಇದರ ಅಭಿಮುಖ ಬಾಹು ಇದೇನಾಗುತ್ತೆ? ಇದು ಅಭಿಮುಖ ಬಾಹು ಆಗುತ್ತೆ. ಅದೇ ರೀತಿಯಾಗಿ ಇದು AB ಏನಾಗುತ್ತೆ? ಪಾರ್ಶ್ವ ಬಾಹು ಆಗುತ್ತೆ. ಹಾಗಾದ್ರೆ ಇದೇನಾಗುತ್ತೆ? ವಿಕರ್ಣ ಆಗುತ್ತದೆ. ಗೊತ್ತಾಯ್ತಾ? ಈಗ ನೋಡಿ, ಸೈನ್ ಎ ನಮಗೆ ಈಗಾಗಲೇ ಗೊತ್ತಿದೆ. ಸೈನ್ ಎ ಅನ್ನ ಕಂಡುಹಿಡ್ತೇವೆ ಅಂದ್ರೆ ಅಭಿಮುಖ ಬಾಹು ಭಾಗಾಕಾರ ವಿಕರ್ಣ ಬಾಹು ಎಲ್ಲಿದೆ? ಅಭಿಮುಖ ಬಾಹು ಯಾವ್ದಿದೆ? BC ಬೈ AC. ಅಂದ್ರೆ ಅಭಿಮುಖ ಬಾಹು ವಿಕರ್ಣ. ಅಭಿಮುಖ ಬಾಹು ಎಷ್ಟಾಗಿದೆ ನೋಡಿ? 7 ಬೈ 25. ವಿಕರ್ಣ ಎಷ್ಟಿದೆ? 25. ಅದೇ ರೀತಿಯಲ್ಲಿ ಕಾಸ್ ಎ ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾದ್ರೆ ಪಾರ್ಶ್ವ ಬಾಹು ಎಷ್ಟಿದೆ? 24 ಇದೆ, ಡಿವೈಡೆಡ್ ಬೈ 25. ಈ ರೀತಿಯಾಗಿ ನಾವು ಸೈನ್ ಎ ಮತ್ತು ಕಾಸ್ ಎ ಗಳನ್ನ ಕಂಡುಹಿಡಿದಿದ್ದೇವೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.